ಯುವಕರೇ, ಕಿಚನ್ ಯುವಕರೇ, ಮುದ್ದು ಯುವಕರೇ, ಇವತ್ತು ಇದು ಕೋತಿಗೆಲ್ಲ ಆಟ ಗಿಲಿಗಿಲಿ ಪೊಲಿಟಿಕ್ಸ್ ಪತಿಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಏಢೋನಾ ಕ್ವೀನ್. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ 4 ಜನ ಅತಿಥಿಗಳು ಬರ್ತಾ ಇದ್ದಾರೆ. ಸೊ 4 ಜನ ಅತಿಥಿ ಒಟ್ಟಿಗೆ ಬಂದ್ಬಿಟ್ಟೆ ನಾನು ತಿಥಿ ಮಾಡ್ಬಿಡ್ತಾರೆ. ಎಲ್ಲ ಕಡೆ ಕೊರೋನಾ ಕೊರೋನಾ ಕೊರೋನಾ. ಸೊ 4 ಜನ ಅತಿಥಿಗಳಲ್ಲಿ ಒಬ್ಬೊಬ್ಬರನ್ನ ನಾವು ಬರ್ಮಾಡಿಕೊಳ್ಳೋಣ. ನಮ್ಮ ಹೌದು ಹುಲಿಯ ರಾಮಯ್ಯ ಸರ್. ಅಲ್ಲಪ್ಪ, ಇನ್ನು ಸೀನೆ ಸ್ಟಾರ್ಟ್ ಆಗಿಲ್ಲ, ಆಗ್ಲೇ ಒಂಟಿ ಸೀನ ಅಕ್ಷಿ ಅಂತೀಯಲ್ಲ, ಒಡತಿ ನೋಡು ಕಪಾಲ್ಕೆ. ಅದಕ್ಕೆ ಈ ತರ ಶೀಂತಿದರಿ ಅಂತಾನೆ ನಾನು ಈ ತರ ಹಾಕ ಬಂದಿರೋದು. ಇಲ್ಲ ಸರ್, ಸುಮ್ಮನೆ ನೀವು ಒಂದೇ ಸೀನ್ ಹೇಳಿದ್ರಲ್ಲ, ಅದಕ್ಕೆ ಡಬಲ್ ಸೀನ್ ಮಾಡ್ಬಿಟ್ಟೆ. ಇವಾಗ ಎಲ್ಲ ಆಯ್ತು. ಬಿಚ್ಚಿ ಸರ್. ಏನ್ನ ಬಿಚ್ಚಿ ಸರ್. ಒಡೆದ ನೋಡೋ ಮೊಕ್ಕ ತಪ್ಪಲ ತಿಂಡಿ ತಿರುಗ್ಬಿಡ್ಬೇಕು ನಿನಗೆ. ಬಿಚ್ಚಿ. ಓ, ಇದನ್ನ ಬಿಚ್ಚಿ ಅಂದ್ಯಾ? ನೋಡು, ಇದು ಹಾಕ ಬಂದಿರೋದು ಯಾಕೆ ಗೊತ್ತಾ? ಹೊಸ ವರ್ಷ 2024 ಬರ್ತಾ ಇದೆ. ಹಾಗೇನೆ ಸ್ವಲ್ಪ ಸಿಂಪ್ಟಮ್ಗಳೆಲ್ಲ ಬರ್ತಾ ಇದೆ. ಆದ್ದರಿಂದ ಆದಷ್ಟು ಜನಜಂಗುಳಿ ಪ್ರದೇಶಗಳಾಗಲಿ, ನೆಗಡಿ ಇರಲಿ, ಕೆಮ್ಮಿರಲಿ, ಸ್ವಲ್ಪ ಮಾಸ್ಕ್ ಹಾಕೊಂಡು ತಿರುಗಾಡಲಿ, ಜನಜಾಗೃತಿ ಮೂಡಿಸ್ಬೇಕು. ಆಸೆ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಒಂದು ಒಳ್ಳೆ ಸಂದೇಶ ಕೊಡಬೇಕು ಅಂತ ಈಗ ತೆಗಿತೀನಿ. ಅಂಡ್ ನಾನು ನೀವು ಬಂದಾಗ ಹೇಳೋದೇ ಮರ್ತಿಟ್ಟೆ. ನಾನು ಅದು ಹೇಳಿಲ್ಲ, ನಾನು ನಿಮ್ಗೇನೋ ಹೇಳ್ಬೇಕಿತ್ತು. ಟೆಲ್ಲಿಂಗ್. ಓ, ಹೇಳ್ಬೇಕಿತ್ತು. ಹೇಳು. ಸೊ ಈಗ 2024 ಬಂತು. ನಿಮ್ಗೆ ಹ್ಯಾಪಿ ನ್ಯೂ ಇಯರ್. ಚೆನ್ನಾಗಿರ್ಲಿ. ಕನ್ನಡದಲ್ಲಿ ಹೇಳಮ್ಮ. 2024 ನಿಮ್ಗೆ ಹೊಸ ವರ್ಷದ್ದು ಆರ್ಥಿಕ ಶುಭಾಶಯ. ಅಯ್ಯೋ, ನಿನ್ನ 6 ಬೇಡ 3 ಬೇಡ, ಇಂಗ್ಲಿಷ್ ಹೇಳಿದ್ದೆ ಚೆನ್ನಾಗಿತ್ತು. ಬಟ್ 2024ಕ್ಕೆ ಅಚ್ಚ ಕನ್ನಡದಲ್ಲಿ ಸೂಕ್ಷ್ಮಾಗಿ ನಾನು ಹೇಳ್ತೀನಿ, ಹಂಗೆ ಹೇಳ್ಬೇಕು. ಓಕೆ ಸರ್. ಕರ್ನಾಟಕದ ಜನತೆಗೆ ಹೊಸ ವರ್ಷದ 2024ರ ಹಾರ್ದಿಕ ಶುಭಾಶಯಗಳು. ನಾಲ್ಗೆ ಸ್ವಲ್ಪ ನಂಗೆ ಹುಳಿ ತಿಂದಿಲ್ಲ. ಅದು ಹಳೆ ಹುಣ್ಸೆಹಣ್ಣು ಸಿಗುತ್ತೆ, ಕೆಜಿ 120 ರೂಪಾಯಿ. ತಕ್ಕಣ ಬೆಳಗಾನು ತಿಕ್ಕು ಸರಿ ಆಯ್ತದ. ನಕಾರ ಲಕಾರ ಆಕಾರ ಎಲ್ಲ ಬೆಳಗ್ಗೆ ಚೆನ್ನಾಗಿ ತಿಕ್ಕೋ ಬಂದಲ್ಲ. ಇದು ನಾನು ಎಲ್ಲಿ ಕುತ್ಕೋಬೇಕು? ನಂದು ಇದು ನಿಮ್ದು ತುಂಬಾ ಹಾಟ್ ಸೀಟು. ಇದು ಯಾವನವ ಶೆಲ್ನೆ ಮರ್ತ್ಬಿಟ್ಟು ಹೋಗೋಣ. ಯಾವನವ ಬರ ಈಚೆಗೆ ಎತ್ಕೋಗದ್ನ. ಬೈಬೇಡಿ ಸರ್, ಹೀ ಶಾಂತಪ್ಪ. ಇವನೇ ಐದೇನು ಕೂದಲೆಲ್ಲ ಊದ್ರಾಗದೆ. ಸರ್, ನೀವು ಹೇಳಿದ್ದು ಕರೆಕ್ಟ್. ಗಂಡನ್ಗೆ ತಲೆ ಮೇಲೆ ಕೈ ಹಾಕಿದ್ರೆ ಕೂದಲು ಉದ್ರೋಗತ್ತೆ. ಬಟ್ ಇವ್ರು ನಂದು ಗಂಡ ಅಲ್ಲ. ಹಾಗಾದ್ರೆ ಸರಿ ಬಿಡು, ಆಯ್ತು. ಸರ್ ಕುತ್ಕೊಳ್ಳಿ ಸರ್, ನಿಮ್ದು ಹಾಟ್ ಸೀಟ್. ಆಯ್ತು. ಹಾಯ್ ಸರ್, ಹೇಗೆ ಅನಿಸ್ತಾ ಇದೆ ನಮ್ದು ಹಾಟ್ ಸೀಟ್ ನಿಮ್ಗೆ? ನಾನು ಕೂತಿರೋ ಬಾಯ್ಲಿಂಗ್ ಶೀಟು ಕೊತ್ತ ಅಂತ ಕುದಿಯೋ ಶೀಟ್ ಮುಂದೆ ಈ ಹಾಟ್ ಶೀಟು ಏನೇನು ಇಲ್ಲ. ಸರ್, ಇವಾಗ ನಂದೊಂದು ಪರ್ಸನಲ್ ಆಗಿ ಕೇಳ್ತೀನಿ, ಇಫ್ ಯು ಡೋಂಟ್ ಮೈಂಡ್, ಕೇಳ್ಬೋದಾ? 2024 ಬಂದ್ಬಿಟ್ಟಿತ್ತು. ಬಟ್ 2023 ನಿಮ್ ಪಕ್ಷ ಬಂತು. ಹೆಂಗೆ ಬಂತು? 2023 ನಮ್ಮ ಪಕ್ಷ ಬಂತಲ್ಲ, ಅದನ್ನ 2024 ಅದಕ್ಕೊಂದು ಕವನ ಮಾಡ್ಬಿಟ್ಟಿದೀನಿ. ಹೌದಾ? ಈ 5 ಬೆರಳು 5 ಕೋಟಿ ಕನ್ನಡಿಗರದು ಆಸ್ತಿ ಮುಷ್ಟಿ ಮಾಡ್ಕೊಂಡು ಹೊರಬಿಟ್ರೆ ಅವನು ಎದ್ದು ಬರೋದೇ ಇಲ್ಲ. ಕೇಳಿಸ್ಕೊಳ್ಳಿ, 5 ಬೆರಳು ಸೇರಿ ಒಂದು ಮುಷ್ಟಿ ಆಯಿತು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. 5 ಗ್ಯಾರಂಟಿ ನೋಡಿ ಜಾರಿ ಹೋಯಿತು. 5 ಗ್ಯಾರಂಟಿ ನೋಡಿ ತೆನೆ ಒತ್ತಲೇಡಿ ತೆನೆ ಎಸೆದು ಹೋದಳು. 5 ಗ್ಯಾರಂಟಿ ಸೇರಿ ಕೈ ಗಟ್ಟಿ ಆಯಿತು. ಕೈ ಮೇಲಕ್ಕೆ ಬಂದಿತು. ಟಗರಿನ ಆಟ ಶುರುವಾಯಿತು. ಸೂಪರ್ ಸರ್, ಇದು ನೀವೇ ಬರೆದಿದ್ದ ಸರ್? ಇಲ್ಲ, ನಮ್ಮ ಕನಕಪುರದ ಬಂಡೆಯವರು ಬಹಳ ಸೂಕ್ಷ್ಮವಾಗಿ ಬರೆದಿರೋದಿದ.
ಅದನ್ನು ನಾನು ಒಂಚೂರು ಫೈನಲ್ ಒಂಚೂರು ಎಡಿಟ್ ಅಂಡ್ ಕಟ್ ಮಾಡಿ ಟಗರು ಕುಸ್ತಿ ಆಡಿತು ಅಂತ ಸೇರಿಸ್ಕೊಂಡ್ಬಿಟ್ಟೆ. ದ ಕ್ರೆಡಿಟ್ ಗೋಸ್ ಟು ಬಂಡೆ and your Monday. So, ನಿಮ್ಮ ಮೊದಲನೇ ಪ್ರಶ್ನೆ 1,000 ರೂಪಾಯಿಗೆ ಹೀಗಿದೆ. ಏಯ್ ನಾಟ್ 1,000. ನಾವು ಮಹಿಳೆಯರಿಗೆ ಕೊಟ್ಟಿರೋದು 2,000 ರೂಪಾಯಿ. ಐ ಮೀನ್ 2,000. ಆದ್ರಿಂದ ಮೊದಲನೇ ಪ್ರಶ್ನೆ 2,000 ರೂಪಾಯಿಂದ ಸ್ಟಾರ್ಟ್ ಮಾಡಬೇಕು. ಓಕೆ ಓಕೆ ಸರ್. ನಾವು ಚಾಮುಂಡೇಶ್ವರಿಗೂ ಹಾಕಿದ್ದು 2,000, ಜನಗಳಿಗೆ ಕೊಟ್ಟದ್ದು 2,000. ಈಗ ಇಲ್ಲಿ ಪ್ರಶ್ನೆ ಕೇಳಬೇಕಾಗಿರೋದು 2,000. ಫಿಕ್ಸ್ಡ್. ಓಕೆ ಸರ್, ಫಿಕ್ಸ್. ಈಗ ನಿಮ್ದು 2,000 ರೂಪಾಯಿದು ಪ್ರಶ್ನೆ ಹೀಗಿದೆ. 2023ರಲ್ಲಿ ಅತಿ ಹೆಚ್ಚು ವೈರಲ್ ಆದ ಡೈಲಾಗ್ ಯಾವುದು? ಯಾವುದು? ಲಾಟ್ರಿ. ಏಯ್ ಯಾರಿಗ ಲಾಟ್ರಿ? ನಿಂಗೆ ಬೇಕದು? ನಿನ್ ಜನ್ಮಕ್ಕೆ ಹೋಗು. ಮಗ ಮಗ. ಏಯ್ ಏನಿವೆಲ್ಲ? ಇದು ಸರ್, ಇದು ಆಪ್ಷನ್ ಸರ್. ಆಪ್ಷನ್ ಎ ಲಾಟ್ರಿ, ಆಪ್ಷನ್ ಬಿ ನಿಂಗೆ ಬೇಕದು, ಆಪ್ಷನ್ ಸಿ ನಿನ್ ಜನ್ಮಕ್ಕೆ ಹೋಗು, ಆಪ್ಷನ್ ಡಿ ಮಗ ಮಗ. ಓಹೋ, ಇವ ಆಪ್ಷನ್ಗಳು. ಹೌದು. ಆಪ್ಷನ್ ಡಿ ಮಗ ಮಗ ಲಾಕ್ ಮಾಡು. ಶೂರ ಸರ್? 100% ಶೂರ್. ಸರ್ ನಂಗೆ ಯಾಕೋ ಲಾಟ್ರಿ ಅನಿಸ್ತಾ ಇದೆ. ನಿನಗೆ ಯಾಕೆ ಬೇಕು? ಅದು ಹೊಡಿತೀನಿ ನೋಡು ಕಪಾಲ. ಅದು ಆಗಿದ್ರು ಆಗಿರ್ಬೋದು. ಏ ಅದು ಯಾವುದಲ್ಲ, ಓನ್ಲಿ ಮಗ ಮಗ, ಆ ಮಗ, ಈ ಮಗ, ಮಮ್ಮಿ ಫಿಶ್ ಮಗ, ಡ್ಯಾಡಿ ಫಿಶ್ ಮಗ ಮಗ. ಮಗ ಮಗ ಫಿಕ್ಸ್ ಮಾಡೋದಾ? ಅವನ್ ಮಾತಾಡಿ ಗಂಟೆ ಕಟ್ಕತ್ತದೆ. ಮಗ ಮಗ ಬೇಗ ಫಿಕ್ಸ್ ಮಾಡು. ಶಾಂತಪ್ಪ, ಆಪ್ಷನ್ ಡಿ ನಿಮ್ಮ ಉತ್ತರ. ಉತ್ತರ? ನಿಮ್ದು ಉತ್ತರ? ಉತ್ತರ ನಿಮ್ಗೇನು ಅನಿಸ್ತಾ ಇದೆ? ಅಲ್ಲ, ನಾ ಹೇಳಿರೋದು ಕರೆಕ್ಟ್ ಅನಿಸ್ತದೆ ನಿಂಗೆ? ಕರೆಕ್ಟ್ ಆಗಿ ಇದೆ ಸರ್. ಮಗ ಮಗ ಮಗ, ಸೋತೆ ಅಂತ ಕುಗ್ಬೇಡ ಮಗ, ಗೆದ್ದೆ ಅಂತ ಈಗ್ಬೇಡ ಮಗ. ಸೋಲಲ್ಲಿ ಗೆಲುವಿದೆ ಮಗ, ಗೆಲುವಿನಲ್ಲಿ ಸೋಲಿದೆ ಮಗ. ಅಷ್ಟೇ ಮಗ ಜೀವನ. ನೋಡಿದ್ರೆ ನಮ್ಮ ಚಿಕ್ಕಬಳ್ಳಾಪುರದವ್ರ ತರ ಕಾಣಲ್ವಾ? ಅಯ್ಯೋ ಕಾಣ್ತಿರ್, ಬಟ್ ಅವರಲ್ಲ. ಅವ್ರದ್ದು ಮೋಟಿವೇಶನ್ ಕೇಳಿ 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 ಹೀಗಾಗ್ಬಿಟ್ಟಿದೆ. ನಮ್ಮ ಚಿಕ್ಕಬಳ್ಳಾಪುರದವ್ರ ಮೋಟಿವೇಶನ್ ಸ್ಪೀಚ್ ಕೇಳಿ ಈ ತರ ಆಗ್ಬಿಟ್ಟಿದೆ. ಬಟ್ ಅವರು ಜೆಂಟಲ್ಮೆನ್, ಚಿಕ್ಕಬಳ್ಳಾಪುರ ಜೆಂಟಲ್ಮೆನ್. ಇದು ಯಾವನ ಇದು ಮೆಂಟಲ್ಮೆನ್. ಸರ್, ಈಗ ನಿಮ್ದು ಎರಡನೇ ಪ್ರಶ್ನೆ 10,000 ರೂಪಾಯಿಗೆ ಹೀಗಿದೆ. ಸರ್, 2023ರಲ್ಲಿ ಫುಲ್ ವೈರಲ್ ಆಗಿರೋ ಈ ಸಾಂಗ್ನ ಪೂರ್ಣಗೊಳಿಸಿ. ನಾನು ನಂದಿನಿ, ಬೆಂಗಳೂರಿಗೆ ಬಂದೀನಿ, ಪಿಜಿಲಿ ಇರ್ತೀನಿ, IT ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ ಅಂದ್ರೇನು ತಿಂತೀನಿ, ಬಂದಿದ್ದು ದುಡ್ಡೆಲ್ಲ ಡ್ಯಾಶ್ಗೆ ಕಳಿಸ್ತೀನಿ. ಇದೇನಿದು ಹಾಡು ಚೆನ್ನಾಗಿ ಹೇಳ್ಬಿಟ್ಟು ಕೊನೆಯಲ್ಲಿ ಡ್ಯಾಶ್ ಡ್ಯಾಶ್ ಅಂತ ನಮ್ಮ ಬೆಳಗಾವಿ ಲಕ್ಷ್ಮಿ ತರ ಡ್ಯಾಶ್ ಕಳಿಸ್ತೀನಿ ಅಂದ್ರೆ ನಾವೇನಂತ ಹೇಳ್ಬೇಕು? ಓ ಡ್ಯಾಶ್ ನಾವು ಫಿಲ್ ಮಾಡ್ಬೇಕಾ? ಹೇಳ್ತೀರಾ? ನಾ ಆಪ್ಷನ್ಸ್ ಹೇಳ ಸರ್. ಆಪ್ಷನ್ ಎ ಲವರ್ಗೆ ಕಳಿಸ್ತೀನಿ, ಆಪ್ಷನ್ ಬಿ ಗಂಡನ್ ಕಳಿಸ್ತೀನಿ, ಆಪ್ಷನ್ ಸಿ ಮನೆ ಕಳಿಸ್ತೀನಿ, ಆಪ್ಷನ್ ಡಿ ನಮ್ಮ ಅಜ್ಜಿ ಕಳಿಸ್ತೀನಿ. ಓಹೋ, ಇದರಲ್ಲಿ ಯೋಚನೆ ಮಾಡಿ ಸರ್, ಯಾರಿಗೆ ಕಳಿಸ್ಬೋದು ಎಲ್ಲ ದುಡ್ಡನ್ನು? ಇದು ಆಕ್ಚುಲಿ ಮೈ ಓನ್ ಕ್ರೈಸಿಸ್. ಐ ಅಬ್ಸರ್ವ್ಡ್ ಕ್ಲೀನ್ಲಿ. ಓಕೆ. ಅದನ್ನ ಕೀನ್ ಅಬ್ಸರ್ವೇಷನ್ ಮಾಡಿದಾಗ ನಂಗೆ ಅನ್ನಿಸ್ತಾ ಇರೋದು ನಂದಿನಿ ಅನ್ನೋರು ನನಗೆ ಗೊತ್ತು. ಅವ್ರಿಗೆ ಗಣ್ಣು ಇಲ್ಲ, ಮಿತ್ರನೂ ಇಲ್ಲ ಅಂತ ಹೇಳಿಲ್ವ ನಿನಗೆ? ಶತ್ರು ಇಲ್ಲ. ಪಕ್ಕನ ಶೋರ್ ಸರ್? 100%. ಆಪ್ಷನ್ ಸಿ ಮನೆನೇ ಲಾಕ್ ಮಾಡಬಹುದು. ಅದನ್ನೇ ಮಾಡು. ನಿಮ್ಮ ಉತ್ತರ ಸರಿಯಾಗಿದೆ. ನಾನು ನಂದಿನಿ, ಬೆಂಗಳೂರಿಗೆ ಬಂದೀನಿ, ಪಿಜಿಲಿ ಇರ್ತೀನಿ, IT ಕೆಲಸ ಮಾಡ್ತೀನಿ, ಊಟ ಸರಿ ಇಲ್ಲ ಅಂದ್ರೂ ತಿಂತೀನಿ. ಊಟ ಸರಿ ಇಲ್ಲ ಅಂದ್ರೆ ನಮ್ಮ ಕ್ಯಾಂಟೀನ್ ಅದಲ್ಲ, ಹೋಗಿ 5 ರೂಪಾಯಿ ಕೊಟ್ಬಿಡ್ತೀನಿ. ಅಲ್ಲೇ ತಿನ್ಬೇಕು. ಬಂದಿದ್ದು ದುಡ್ಡೆಲ್ಲ ಮನೆ ಕಳಿಸ್ತೀನಿ. ಅರೇ ನಂದಿನಿ, ಶೇಕ್ ಹ್ಯಾಂಡ್ ಕೊಡ್ತೀನಿ. ಬೇಕು. ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು. ಏನೇ ಆದರೂ ನೀನು ಅವನು ಯಾರೋ ಹುಡುಗಾಡವನಲ್ಲ, ಅದರಲ್ಲಿ 10% ಆಡಲಿಲ್ಲ. ಹೋಗಿ ಸರ್, ನಾನು ಚೆನ್ನಾಗಿ ಆಡ್ತೀನಿ, ನೀವು ಬರೀ ನನಗೆ ಅವಮಾನ ಮಾಡ್ತೀರಾ ಸರ್. ಮಗ ಮಗ ಮಗ, ಜೀವನದಲ್ಲಿ ಅವಮಾನ ಆಗ್ಬೇಕು ಮಗ. ಎಷ್ಟು ಮಟ್ಟಿಗೆ ಅವಮಾನ ಆಗ್ಬೇಕು ಅಂದ್ರೆ ಹೂವಾರಿಯೋ ಅಂದವರೆಲ್ಲ ಅವ್ವಾರಿಯೋ ಅನ್ನೋ ಮಟ್ಟಿಗೆ ಅವಮಾನ ಆಗ್ಬೇಕು ಮಗ. ಮಗ ಇನ್ನೊಂದ್ಸಲಿ ಬರ್ತೀಯ ಮಗ?
ಹೌ ಆರ್ ಯು? ಹೂ ಆರ್ ಯು? ನೆಕ್ಸ್ಟ್ ಟೈಮ್ ಒಂದು ಲೋಟ ಬಿಸಿನೀರು ತರಿಸ್ಬಿಡ್ಬಿಡಿ, ಹೇಳ್ತೀನಿ ಸರ್, ಬಂದ ತಕ್ಷಣ ಕುಡಿಸ್ಬಿಡ್ತೀನಿ. ಕುಡಿಸ್ಬಿಡ್ತೀನಿ. ಪಾಪ ಕಿರ್ಚಿ ಗಟ್ಲು ಹೋಗ್ಬಿಡು. ನನಗೆ ಒಂದು ಪ್ಲಾನ್ ಸರ್, ಇವಳನ್ನ ನಾನು ಸಾಯಿಸ್ಬೇಕು ಅಂತ ಪ್ಲಾನ್. ಯಾರನ್ನ? ನನ್ನನ್ನ. ಏಯ್, ಆಮೇಲೆ ಅವನು ನಮ್ಮ ಚಿಕ್ಕಬಳ್ಳಾಪುರದವ್ರಿಗೆ ಹೇಳ್ಬಿಟ್ಟು ಇವಾಗ ಹೊಡೆಸ್ಬಿಡ್ತೀನಿ ನೋಡು. ಸರ್, ನಾನು ನೋಡ್ತೀನಿ ಸರ್, ನನಗೆ ಹಾರ್ಟ್ ತುಂಬಾ ಪ್ರಾಬ್ಲಮ್ ಸರ್. ಪಾಪ ಆಯ ವ್ಯಕ್ತಿ ಹೆಸರು ಹಾಕೊಂಡು ಇವ ಹೆಸರು ಹಾಳು ಮಾಡಕ್ಕೆ. ಹೌದು ಸರ್, ನಾನು ಎಮೋಷನಲ್ ಹೀರೋ ಹೇಳ್ತಾ ಇರ್ತೀನಿ ಮಗ ಅಂದ್ಬಿಡ್ತಾನೆ ಸರ್, ನನಗೆ ಹಾರ್ಟ್ ಬಾಯಿಗೆ ಬಂದ್ಬಿಡುತ್ತೆ ಸರ್. ನನಗೆ ನಿನಗೆ ಹಾರ್ಟ್ ಬಾಯಿಗೆ ಬರುತ್ತೆ, ನನಗೆ ಏನ್ ಬರುತ್ತೆ ಸರ್? ಹಾರ್ಟ್ ನನಗೆ ಬಾಯಿಗೆ ಬರ್ತದೆ. ನೀನೇನು ಅನ್ಕೊಂಡೆ? ಅದೇ ಅನ್ಕೊಂಡೆ, ಮತ್ತೆ ಶಾಕ್ ತಗೊಂಡ್ಬಿಟ್ಟೆ. ಇರ್ಲಿ ಅಂತ ತಗೊಂಡೆ. ಸರ್, ನಿಮ್ಮ ಮೂರನೇ ಪ್ರಶ್ನೆ 5320 ರೂಪಾಯಿಗೆ ಹೀಗಿದೆ. ಹೊಡಿತೀನಿ ನೋಡು ಕಪಾಲ್ಕೆ. ನನ್ನಿಂದ ಇಲ್ಲಿ ಊಟಕ್ಕೆ ನಿಂತರ 50,000 ರೂಪಾಯಿ. ಹೌದು ಸರ್, 50,000ನೇ. ಬಟ್ ನಿಮ್ಗೆ ಫಸ್ಟಿಗೆ 10,000 ರೂಪಾಯಿ ಕೊಟ್ಬಿಟ್ನಲ್ಲ, ಬ್ಯಾಲೆನ್ಸ್ ಖಾಲಿ ಆಗ್ಬಿಡ್ತಂತೆ ಸರ್, ಅದಕ್ಕೆ 5,000 ರೂಪಾಯಿ. ಏಯ್, ಶೋ ಕರೆದಿರೋದ್ರಿಂದ 50,000 ರೂಪಾಯಿ ಇರುತ್ತೆ. ಸುಮ್ಮನೆ ನಾಟಕ ಆಡೋದು ನೀನು. ಚೆಕ್ ಮಾಡೋನ್ ಬ್ಯಾಲೆನ್ಸಾ? ನಾನು ಹಾಕ್ತೀನಿ ಬಿಡ, ಆಮೇಲೆ ಎಕ್ಸ್ಟ್ರಾ ಅಮೌಂಟ್ ಹಾಕ್ತೀನಿ. ಅವ್ರಿಗೆ ಅಷ್ಟೇ ಕೊಡು, 50,000ನೇ ಕೊಡು. ಕೊಡ್ತಾನೆ ಸರ್. ಈಗ ನಿಮ್ದು ಮೂರನೇ ಪ್ರಶ್ನೆ 50,000 ರೂಪಾಯಿಗೆ ಹೀಗಿದೆ. ಯಾವ ದಿನವನ್ನ ವಿಶ್ವ ಮದ್ಯಪ್ರಿಯರ ದಿನ ಅಂತ ಆಚರಿಸ್ತಾರೆ? ಏಯ್, ಹೋಗಿ ಆ ಕುಡುಕರು ಕೇಳೋ ಇದನ್ನೆಲ್ಲ. You ask this type of question in front of me. We are not drinkers. We are not smokers. We are not extras. ಸರ್, ಗೊತ್ತು ಸರ್, ನೀವು ಕುಡಿಯಲ್ಲ. ಬಟ್ ಸರ್ಕಾರ ನಿಂತಿರೋದೇ ಕುಡ್ದಾದ್ಮೇಲೆ ಅಲ್ಲ, ನಿಮ್ಗೆ ಗೊತ್ತಿರುತ್ತೆ ಹೇಳಿ. ಅಲ್ಲ, ನಾವು ಟ್ಯಾಕ್ಸ್ ಜಾಸ್ತಿ ಮಾಡಿದೀವಿ, ಅದು ಗೊತ್ತು. ಬಟ್ ಯಾವ ದಿನ ಮಾಡಿ ಅಂತ ಕೇಳೋರೆ ಅಂತ ಗೊತ್ತಿಲ್ಲ. ನಮ್ದು ಆಪ್ಷನ್ ಇದೆ. ಮೊನ್ನೆ ಪ್ರಸ್ತಾವನೆ ಬಂದಿತ್ತು, ಬಟ್ ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ಹೇಳು ನೋಡೋ, ಏನೇನು ಆಪ್ಷನ್ ಇದ್ದು? ಆಪ್ಷನ್ ಎ ಜುಲೈ 17, ಆಪ್ಷನ್ ಬಿ ಅಕ್ಟೋಬರ್ 4, ಆಪ್ಷನ್ ಸಿ ಜುಲೈ 23, ಆಪ್ಷನ್ ಡಿ ಡಿಸೆಂಬರ್ 31. ಮೋಸ್ಟ್ಲಿ ಈ ಜುಲೈ 17, ಜುಲೈ 24, ಅಕ್ಟೋಬರ್ 4 ಏನದು? ವಾಟ್ ಈಸ್ ಜುಲೈ 17 ಅಂದ್ರೆ ಗೊತ್ತಾಗಲ್ಲ. ಬಟ್ ಎವ್ರಿಬಡಿ ನೋಸ್ ವಾಟ್ ಈಸ್ ಡಿಸೆಂಬರ್ 31. ಡಿಸೆಂಬರ್ 31 ಅಂದ್ರೆ ಜಾತ್ರೆ, ಮಧ್ಯದ ಜಾತ್ರೆ. ಬೆಳಗಾನ ಕುಡ್ಕೊಂಡು ತಿನ್ಕೊಂಡು MG ರೋಡ್ ಸುತ್ಕೊಂಡು ಪಾರ್ಟಿ ಮಾಡೋರು. ಅದರಿಂದ ಮೋಸ್ಟ್ಲಿ ಅವತ್ತು ಹೈಯೆಸ್ಟ್ ಸೇಲು ಯಾವುದು? ಡ್ರಿಂಕ್ಸು. ದಟ್ ಡೇ ಡಿಸೆಂಬರ್ 31. ಸೊ ನನಗನ್ಸುತ್ತೆ ಡಿಸೆಂಬರ್ 30 ಎಲ್ಲ ಕುಣಿದು ಕುಪ್ಪಳು ಸೇರಿದ್ರಿಂದ, ಚೆನ್ನಾಗಿ ತಗೊಳ್ಳೋದ್ರಿಂದ ಮೇ ಬಿ ಯಾರ್ಯಾರು ಕುಡಿತಾರೆ ಅವತ್ತು ಜಾಸ್ತಿ ಸಂಖ್ಯೆಯಲ್ಲಿ ಇರ್ತಾರೆ. ಆದ್ದರಿಂದ ಡಿಸೆಂಬರ್ 31 ಈಸ್ ದ ಪರ್ಫೆಕ್ಟ್ ನೇಮ್ ಫಾರ್ ವಿಶ್ವ ಮದ್ಯಪಾನ ಪ್ರಿಯರ ದಿನ. ಜುಲೈ 17 ತುಂಬಾ ಜನ ಕುಡಿತಾರೆ ಅಂತ ಅನಿಸ್ತಾ ಇದೆ ಸರ್. ಹೌದಾ? ಜುಲೈ 17 ಎಲ್ಲ ಬರೀ ಒಬ್ಬೊಬ್ಬರೇ ಕುಡ್ಕೊಳ್ಳೋದು. ಜುಲೈ 23 ಅಷ್ಟೇ ಅಲ್ಲ, ಒಬ್ಬೊಬ್ರೆ. ಇವಾಗ ನಾನು ಅಕ್ಟೋಬರ್ 4 ಅಂತೂ ಇಲ್ವೇ ಇಲ್ಲ, ಕುಡಿಯೋದೇ ಇಲ್ಲ ಬಿಟ್ಬಿಟ್ಟಿದ್ದಾರೆ ಎಲ್ಲರೂ. ಇವಾಗ ನಾವು ಡಿಸೆಂಬರ್ 31 ನ ಲಾಕ್ ಮಾಡ್ಬೇಕು. ಎಕ್ಸಾಕ್ಟ್ಲಿ 31. ಶೋರ್? ಯು ಮಸ್ಟ್ ಲಾಕ್ ಇಟ್. ಶೋರ್ ಸರ್. ಏಯ್, ಪುನಃ ಶೋರ್ಗೆ ಅಂತ ಕಪಾಲ ಕಿತ್ತೋಯ್ತ ನೋಡು. ಇಲ್ಲ, ಲಾಕ್ ಮಾಡಿ. ಏನಾಯ್ತು? ಇದು ಹೇರ್ ಪಿನ್ ಚುಸ್ತಾ ಇದೆ ಸರ್, ಒಂದು ನಿಮಿಷ. ಏಯ್, ಕರೆಕ್ಟ್. ಅದು ನಿಮ್ಮ ಉತ್ತರ ಸರಿಯಾಗಿಲ್ಲ ಅಂತ ಹೇಳಿದ್ರೆ ನೀವು ಹೊಡ್ಬಿಡ್ತೀರಾ. ಸರಿಯಾಗಿದೆ ಸರ್. ಇದೇ ಖುಷಿಯಲ್ಲಿ ಡಿಸೆಂಬರ್ 31 ಯಾರ್ಯಾರು ಕುಡಿತಾರೆ ಅವ್ರಿಗೆ ಎಲ್ರಿಗೂ ಡಿಸ್ಕೌಂಟ್ ಕೊಡ್ತೀರಾ? ಡಿಸೆಂಬರ್ ಡಿಸ್ಕೌಂಟ್ ಡಿ 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 ಅಂತಂದ್ರೆ ಡಿಡಕ್ಕ 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 ಡಿ ಡಿ ಆನೆ ಅಂತ ಡಿಗ್ ಅಂತ ಗುದ್ದು ಬಿಡ್ತೀನಿ. ನೋ ಡಿಸ್ಕೌಂಟ್. ಸರ್, ಇವಾಗ ನೀವು ಕುಡಿಯೋರಿಗೆ ಏನಾದರೂ ಹೇಳಕ್ ಇಷ್ಟಪಡ್ತೀರಾ ಸರ್? ಸತ್ಯ ನುಡಿ, ನಿತ್ಯ ದುಡಿ, ಸ್ವಲ್ಪ ಕುಡಿ, ಬಾಯಿ ಮುಚ್ಕೊಂಡು ಮನೆಗೆ ನಡಿ. ನೀವೇ ಬರ್ತಿದ್ದೀರಾ ಸರ್? ಇಲ್ಲ, ಯಾರೋ ಆಟೋದವ್ರು ಹಿಂದ್ಗಡೆ ಬರ್ಕೊಂಡಿದ್ರು. ನೋಡ್ಕೊಂಡು ಹೇಳ್ಬಿಟ್ಟಿದ್ದೀರಾ. ಇನ್ನೊಂದೇನು ಗೊತ್ತಾ? ನೀನ್ ಕುಡ್ದು ಲಿವರ್ ಔಟು. ನಾಳೆ ನಿನ್ನ ಹೆಂಡತಿ ಮನೇಲಿರೋದೇ ಡೌಟು. ಚೆನ್ನಾಗಿದ್ದ? ನಾನೇ ಬರೋದದ್ದು. ಇದು ತುಂಬಾ ಚೆನ್ನಾಗಿದೆ, ನಂಗೆ ಇದು ಇಷ್ಟ ಆಯ್ತು. ಮನೇಲಿರೋದೇ ಡೌಟ್. ಹೌದು, ನೈಸ್. ಮುಂದಿನ ಪ್ರಶ್ನೆ 1 lakh ಅಂದ್ರೆ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ 1,00,000 ರೂಪಾಯಿಗೆ ಹೀಗಿದೆ. 2025ಕ್ಕೆ ನೂತನ್ CM ಆಗಿ ಯಾರು ಸೆಲೆಕ್ಟ್ ಆಗ್ತಾರೆ? ಯಾವ ರಾಜ್ಯದಲ್ಲಿ? ಇನ್ಯಾವ ರಾಜ್ಯದಲ್ಲಿ? ನಮ್ಮ ಕರ್ನಾಟಕದಲ್ಲಿ. ಕರ್ನಾಟಕದಲ್ಲಿ? ಅದೇ ಸರ್, ಹೊಡಿತೀನಿ ನೋಡು ಕಪಾಲ್ಗೆ. ಏನ್ ಆಪ್ಷನ್? ಆಪ್ಷನ್
ಬಂಡೆ. ಹೊಡಿತೀನಿ ನೋಡು, ಮಂಡೆ ಹೊಡೆದಾಕ್ಬಿಡ್ತೀನಿ. ಅಲ್ಲ, ಈ ಪ್ರಶ್ನೆ ಇಲ್ಲ. ಸುಮ್ಮನೆ ಗಾಸಿಪ್ಗೋಸ್ಕರ ಈ ಥರ ಮಾಡ್ಕೊಂಡು ನೋ CM ಕುರ್ಚಿ ಖಾಲಿ, ಗೊತ್ತಾಯ್ತಾ? ನಿನ್ನ ಪ್ರಶ್ನೆನೂ ಬೇಡ. ಇಲ್ಲ ಸರ್, ಆಪ್ಷನ್ ಇದೆ ಸರ್. ಏಯ್, ಹೇಳಿ ಸರ್. ನೋ ಆಪ್ಷನ್. ಆಮೇಲೆ ಬಂಡೆ ಆಪ್ಷನ್ ಏ ಏಯ್, ಬಂಡೆ. ನೀ ಬಂಡೆ ಅನ್ಬಿಟ್ಟು ನನ್ನ ಬುಡಕ್ಕೆ ಬರ್ತಾ ಇದೀಯಾ? ಅಲ್ಲ. ಏಯ್, ಮಂಡೆ 1 ಹೊಡೆದಾಕ್ಬಿಡ್ತೀನಿ. ಕೋಟಿ ಕೇಳಿ ಬಂಡೆ. ಓ, ಕೋಟಿನೂ ಬೇಡ, ಕೋತಿನೂ ಬೇಡ, ಹೋಯ್ತಾ ಇರು. ಬಂಡೆ ಆಪ್ಷನ್ ಹೆಂಗ್ ಗೊತ್ತಾ? ಏನು ಅಂದ್ರೆ ಇದು ಇಲ್ಲೇ ಇರ್ಲಿಲ್ಲ ಕ್ವಶನ್, ನಾನು ಸುಮ್ಮನೆ ಕೇಳಿದ್ದು. ಬಿಕಾಸ್ ಇವ್ರು ಎಲ್ಲ ಕ್ವಶನ್ಗೆ ಆನ್ಸರ್ ಹೇಳ್ತಾರೆ. ನಮ್ಮ ಹತ್ರ ಇರೋದು 1 lakh rupees, 1 ಕೋಟಿ ರೂಪೀಸ್ ಎಲ್ಲ ಖಾಲಿ ಆಗುತ್ತೆ. ಸೊ ಅಂತೂ ಇಂತೂ ಇವನ್ನ ಕಳ್ಸಿದಾಯ್ತು. ಈಗ ನೆಕ್ಸ್ಟ್ ಯಾರು ಬರ್ತಾರೆ, ಎಷ್ಟು ಕ್ವಶನ್ಗೆ ಆನ್ಸರ್ ಮಾಡ್ತಾರೆ, ನಾವು ಎಷ್ಟು ಕ್ವಶನ್ ಕೇಳ್ತೀವಿ, ಅದೆಲ್ಲ ನೀವು ನೋಡ್ಬೇಕು ಅಂತ ಹೇಳಿದ್ರೆ ನೀವೀಗ ತಗೋಬೇಕು ಒಂದು ಸ್ಮಾಲ್ ಬ್ರೇಕ್.